ಒಮ್ಮೆ ಊಹಿಸ್ಕೊಳ್ಳಿ, ಯಾರಾದರೂ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿದರೆ ಹೇಗಿರುತ್ತೆ? ಇನ್ನೂ ಕಷ್ಟದ ವಿಚಾರ ಏನಂದರೆ, ನೀವು ಯಾವುದನ್ನು ನಿಮ್ಮ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅಂದ್ಕೊಂಡಿದ್ದೀರೋ ಅದೇ ನಿಮ್ಮ ದೊಡ್ಡ ಮೈನಸ್ ಪಾಯಿಂಟ್ ಅಂತ ರಿಜೆಕ್ಟ್ ಮಾಡಿದರೆ ಕೇಳೋಕ್ಕೆ ತುಂಬಾ ಕಷ್ಟ ಆಗುತ್ತಲ್ವ? ಇವತ್ತು ನಾವು ಅವರನ್ನು ಇಂಡಿಯನ್ ಸಿನಿಮಾದ ಶಹನ್ ಶಾ ಅಂತ ಕರಿತೀವಿ, ಅಮಿತಾಬ್ ಬಚ್ಚನ್. ಅವರು ಒಮ್ಮೆ ಮಾತನಾಡಿದರೆ ಇಡೀ ದೇಶನೇ ತಿರುಗಿ ನೋಡುತ್ತೆ. ಆದರೆ ಹೆಸರು, ಕೀರ್ತಿ, ದುಡ್ಡು ಇವೆಲ್ಲ ಸಿಗೋಕ್ಕಿಂತ ಮುಂಚೆ ಅವರು ಕೂಡ ಮುಂಬೈ ರಸ್ತೆಗಳಲ್ಲಿ ಕೆಲಸಕ್ಕೋಸ್ಕರ ಅಲೆಯುತ್ತಿದ್ದ ಒಬ್ಬ ಸಾಮಾನ್ಯ ನಿರುದ್ಯೋಗಿ. ಎಷ್ಟೋ ಕಡೆ ಅವಕಾಶ ಕೇಳಿ ಪದೇ ಪದೇ ರಿಜೆಕ್ಟ್ ಆದವರು. ನೀವು ಕೂಡ ಯಾವುದಾದ್ರೂ ಇಂಟರ್ವ್ಯೂನಲ್ಲಿ ಫೇಲ್ ಆಗಿದ್ರೆ ಅಥವಾ ನಿಮ್ಮ ಕಠಿಣ ಶ್ರಮಕ್ಕೆ ಬೆಲೆನೇ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ, ಏನು ಮಾಡ್ತಾ ಇದೀಯಪ್ಪ ಇವಾಗ ಅಂತ ಜನ ಕೇಳ್ತಾ ಇದ್ದರೆ ದಯವಿಟ್ಟು ಇದನ್ನು ಕೇಳಿ. ಅದು 1960ರ ಸಮಯ. ತೆಳ್ಳಗೆ 7 ಅಡಿಗಳಷ್ಟು ಉತ್ತನಾಗಿದ್ದ ಆ ಯುವಕ ಆಲ್ ಇಂಡಿಯಾ ರೇಡಿಯೋ ಆಫೀಸ್ ಒಳಗೆ ಹೋಗ್ತಾನೆ. ಅವನಿಗೆ ಒಂದು ಕೆಲಸ ಬೇಕಿತ್ತು. ತುಂಬಾ ಹತಾಶನಾಗಿದ್ದ. ರೇಡಿಯೋ ಅನೌನ್ಸರ್ ಕೆಲಸಕ್ಕೆ ಅಂತ ಆಡಿಷನ್ ಕೊಟ್ಟ. ಅವನಿಗೆ ತನ್ನ ಒಂದೇ ಒಂದು ಶಕ್ತಿಯ ಮೇಲೆ ಸಿಕ್ಕಾಬಟ್ಟೆ ನಂಬಿಕೆ ಇತ್ತು, ಅದೇ ಅವನ ಧ್ವನಿ. ಆಡಿಷನ್ ಕೊಟ್ಟು ರಿಸಲ್ಟ್ಗಾಗಿ ಕಾಯ್ತಾ ನಿಂತ. ಆದರೆ ಸೆಲೆಕ್ಟ್ ಮಾಡೋರು ಏನು ಹೇಳಿದ್ರು ಗೊತ್ತಾ? ಕುತ್ತಿಗೆಯನ್ನು ಅತ್ತ ಇತ್ತ ಅಲ್ಲಾಡಿಸಿ, ನಿಮ್ಮ ಧ್ವನಿ ತುಂಬ ದಪ್ಪ ಇದೆ, ರೇಡಿಯೋಗೆ ಸೆಟ್ ಆಗಲ್ಲ ಅಂತ ಮುಖದ ಮೇಲೆ ಹೇಳಿ ರಿಜೆಕ್ಟ್ ಮಾಡಿದ್ರು. ಒಮ್ಮೆ ಯೋಚನೆ ಮಾಡಿ, ಇವತ್ತು ಯಾವ ಧ್ವನಿಯನ್ನು ನಾವು ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಹೇಳಿ ರೋಮಾಂಚನಗೊಳ್ತೀವೋ ಅದೇ ಧ್ವನಿಯನ್ನು ರೇಡಿಯೋಗೆ ಲಾಯಕ್ಕಿಲ್ಲ ಅಂತ ಅಂದು ಹೊರ ಹಾಕಿದ್ರು. ಇದು ಹೇಗೆಂದರೆ, ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಕೇವಲ 1 ಮಾರ್ಕ್ಸ್ನಿಂದ ಫೇಲ್ ಆದಾಗ ಆಗೋ ನೋವಿನ ತರಹ. ಅಥವಾ ಇಂಟರ್ವ್ಯೂನಲ್ಲಿ ಎಲ್ಲ ಸರಿಯಾಗಿ ಆನ್ಸರ್ ಮಾಡಿದ್ರು ಯು ಡೋಂಟ್ ಫಿಟ್ ಫಾರ್ ದ ಕಂಪನಿ ಕಲ್ಚರ್ ಅಂತ ರಿಜೆಕ್ಟ್ ಮಾಡಿದಾಗ ಆಗೋ ತರಹ. ಅದು ನಮ್ಮನ್ನು ಒಳಗಿನಿಂದಲೇ ಒಡೆದು ಹಾಕುತ್ತೆ, ನಮ್ಮ ಮೇಲೆ ನಮಗೆ ಅನುಮಾನ ಬರುವಂತೆ ಮಾಡುತ್ತೆ. ಆದರೆ ಅವರ ಕಷ್ಟ ಇಲ್ಲಿಗೆ ಮುಗಿಲಿಲ್ಲ. ರೇಡಿಯೋ ರಿಜೆಕ್ಟ್ ಆಯಿತು ಅಂತ ಸಿನಿಮಾ ಪ್ರೊಡ್ಯೂಸರ್ ಹತ್ರ ಹೋದ್ರು. ಅವರು ಇವರನ್ನು ನೋಡಿ ನಕ್ರು. ನೀನು ತುಂಬ ಉದ್ದ ಇದೀಯ, ನಿನ್ನ ಕಾಲುಗಳು ತುಂಬ ಉದ್ದ ಇವೆ, ನೀನು ನೋಡೋಕೆ ಹೀರೋ ಥರ ಕಾಣಿಸೋದೇ ಇಲ್ಲ ಅಂತ ಅಂದರು. ಆದರೂ ಛಲ ಬಿಡದೆ ಸಿನಿಮಾಗಳನ್ನು ಮಾಡಿದ್ರು. 1 ಫ್ಲಾಪ್, 2 ಫ್ಲಾಪ್, 3 ಫ್ಲಾಪ್, ಸತತ 12 ಸಿನಿಮಾಗಳು ಫ್ಲಾಪ್. ಇಂಡಸ್ಟ್ರಿಯಲ್ಲಿ ಅವರನ್ನು ಐರನ್ ಲೆಗ್ ಅಥವಾ ಬ್ಯಾಡ್ ಲಕ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಡೈರೆಕ್ಟರ್ಸ್ ಅವರನ್ನು ನೋಡಿದರೆ ದೂರ ಓಡ್ತಾ ಇದ್ರು. ನಮಗೆಲ್ಲ ನಮ್ಮ ಸಂಬಂಧಿಕರು ಹೇಳೋ ಥರನೇ ಅವ್ರಿಗೂ ಯಾರಾದರೂ ಸುಮ್ಮನೆ ಯಾವುದಾದ್ರೂ ಬ್ಯಾಂಕ್ ಕೆಲಸ ನೋಡಿಕೊಂಡು ಸೆಟಲ್ ಆಗಪ್ಪ ಅಂತ ಹೇಳ್ತಾರೆ. ಮುಂಬೈನ ಮರೈನ್ ಡ್ರೈವ್ನಲ್ಲಿ ರಾತ್ರಿ ಹೊತ್ತು ಒಬ್ಬಂಟಿಯಾಗಿ ಕೂತು ಸಾಕು, ಊರಿಗೆ ವಾಪಸ್ ಹೋಗಿ ಯಾವುದಾದ್ರೂ ಚಿಕ್ಕ ಕೆಲಸ ಮಾಡಿಕೊಂಡು ಬದುಕೋಣ ಅಂತ ಯೋಚನೆ ಮಾಡಿದ್ರು. ಆದರೆ ಕತೆ ಬದಲಾಗಿದ್ದೇ ಇಲ್ಲಿ. ಅಮಿತಾಬ್ ಅವರ ಮುಂದೆ ಒಂದು ಆಯ್ಕೆ ಇತ್ತು. ತಮ್ಮ ಧ್ವನಿಯನ್ನು ಸಾಫ್ಟಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದಿತ್ತು. ಉದ್ದ ಇದ್ದೀನಿ ಅಂತ ಭುಜ ಬಗ್ಗಿಸ್ಕೊಂಡು ನಡೆಯಬಹುದಾಗಿತ್ತು. ಬೇರೆಯವರನ್ನು ಖುಷಿ ಪಡಿಸೋಕ್ಕೆ ತಮ್ಮ ಒರಿಜಿನಾಲಿಟಿಯನ್ನೇ ಬದಲಾಯಿಸಿಕೊಳ್ಬೋದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅವರು ತಲೆ ಎತ್ತಿ ನಿಂತರು. ತಮ್ಮ ದಪ್ಪ ಧ್ವನಿಯನ್ನೇ ಮುಂದುವರಿಸಿದ್ರು. ತಮ್ಮ ಮೈನಸ್ ಪಾಯಿಂಟ್ಗಳನ್ನು ಅಪ್ಪಿಕೊಂಡ್ರು. ಆಗ ಬಂದಿದ್ದೇ ಜಾಂಜೀರ್ ಅಂತ ಸಿನಿಮಾ. ಅದೊಂದು ಸಿಟ್ಟಿನಿಂದ ಹೀರೋ, ಹೆಚ್ಚು ಮಾತನಾಡದ ಪೊಲೀಸ್ ಆಫೀಸರ್ ಪಾತ್ರ. ಆ ಕಾಲದಲ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಆ ಪಾತ್ರ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಆದರೆ ಅಮಿತಾಬ್ ಆ ಅವಕಾಶವನ್ನ ಒಪ್ಪಿಕೊಂಡ್ರು. ತನ್ನ ಒಳಗೆ ಇಷ್ಟು ವರ್ಷ ತುಂಬಿ ತುಳುಕ್ತಿದ್ದ ನೋವು, ರಿಜೆಕ್ಷನ್, ಕೋಪ ಎಲ್ಲವನ್ನು ಆ ಒಂದೇ ಒಂದು ಪಾತ್ರಕ್ಕೆ ಸುರಿದು ಬಿಟ್ರು. ಅವರು ಆಕ್ಟಿಂಗ್ ಮಾಡಲಿಲ್ಲ, ತಮ್ಮ ಒಳಗಿನ ಬೆಂಕಿಯನ್ನ ಇಡೀ ಜಗತ್ತಿಗೆ ತೋರಿಸಿದ್ರು. ಒಂದೇ ರಾತ್ರಿಯಲ್ಲಿ ಎಲ್ಲವೂ ಬದಲಾಗಿ ಹೋಯ್ತು. ಯಾವ ಧ್ವನಿಯನ್ನ ರೇಡಿಯೋ ಸ್ಟೇಷನ್ ಕಸದ ಬುಟ್ಟಿಗೆ ಹಾಕಿತ್ತೋ ಅದೇ ಧ್ವನಿ ಒಂದು ಇಡೀ ಜನರೇಷನ್ನ ಗರ್ಜನೆ ಆಯಿತು. ಯಾವ ಮನುಷ್ಯನನ್ನ ತುಂಬ ಉದ್ದ ಇದೆಯಾ, ಹೀರೋ ಆಗಲ್ಲ ಅಂದಿದ್ರೋ ಅವರೇ ಇಂಡಿಯನ್ ಸಿನಿಮಾದ ಅತಿ ದೊಡ್ಡ ಪಿಲ್ಲರ್ ಆದರು. ಇವತ್ತು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಅವರ ಧ್ವನಿಯನ್ನ ಕೇವಲ ಕೆಲವು ಸೆಕೆಂಡ್ಗಳ ಕಾಲ ಬಳಸಿಕೊಳ್ಳೋಕೆ ಕೋಟಿ ಕೋಟಿ ಹಣ ಕೊಡ್ತವೆ. ಅವರನ್ನು ರಿಜೆಕ್ಟ್ ಮಾಡಿದ ಆ ರೇಡಿಯೋ ಸ್ಟೇಷನ್ ಅವರು ಒಮ್ಮೆ ಅಮಿತಾಬ್ ಬಚ್ಚನ್ ನಮ್ಮ ಆಫೀಸ್ ಮೆಟ್ಟಿಲು ಹತ್ತಿದ್ರು ಅಂತ ಇವತ್ತು ಹೆಮ್ಮೆಯಿಂದ ಕತೆ ಹೇಳ್ತಾರೆ. ಒಂದು ಕಾಲದ ಫ್ಲಾಪ್ ಹೀರೋ ಇವತ್ತು ಒಬ್ಬ ಲೆಜೆಂಡ್. ಈ ಕಥೆಯಿಂದ ನೀವು ಮತ್ತು ನಾನು ಕಲಿಯಬೇಕಾಗಿರೋದು ಏನು?
ಯಾಕೆಂದರೆ ಇದು ಬರೀ ಸಿನಿಮಾ ಕತೆ ಅಲ್ಲ, ಇದು ಒಂದು ಬದುಕಿನ ಕತೆ. ಬೇರೆಯವರಿಗಾಗಿ ನಿಮ್ಮ ಒರಿಜಿನಾಲಿಟಿಯನ್ನು ಕಳೆದುಕೊಳ್ಬೇಡಿ. ಸಮಾಜ ಯಾವಾಗಲೂ ನಾವು ಎಲ್ಲರ ತರಹನೇ ಇರಬೇಕು ಅಂತ ಬಯಸುತ್ತೆ. ಅವರ ತರಹ ಓದು, ಇವರ ತರಹ ಕೆಲಸ ಮಾಡು ಅಂತಾರೆ. ಆದರೆ ಅಮಿತಾಬ್ ಅವರ ದೊಡ್ಡ ವೀಕ್ನೆಸ್ ಅದೇ ಅವರ ಅತಿ ದೊಡ್ಡ ಶಕ್ತಿ ಆಯಿತು. ನೀವು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದ್ದೀರಾ ಅಂತ ಜನ ನಿಮ್ಮನ್ನು ರಿಜೆಕ್ಟ್ ಮಾಡಿದರೆ ಅದನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡ್ಕೊಳ್ಳಿ. ಅದೇ ನಿಮ್ಮ ಸೂಪರ್ ಪವರ್. ಫ್ಲಾಪ್ ಫೇಸ್ ಶಾಶ್ವತವಲ್ಲ. 12 ಫ್ಲಾಪ್ಗಳು. ನಮ್ಮಲ್ಲಿ ಬಹುತೇಕ ಜನ 2 ಬಾರಿ ಫೇಲ್ ಆದರೆ ಸಾಕು, ಗಿವ್ ಅಪ್ ಮಾಡ್ತೀವಿ. ಒಂದು ವೇಳೆ ನಿಮ್ಮ ಸ್ಟಾರ್ಟಪ್ ಫೇಲ್ ಆಗಿದ್ರೆ, ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದರೆ, ಅಥವಾ ಜಾಬ್ ಇಲ್ಲದೆ ಮನೆಯಲ್ಲಿ ಕೂತಿದ್ರೆ, ಇದನ್ನು ನೆನ್ಪಿಟ್ಕೊಳ್ಳಿ, ನೀವು ಈಗ ನಿಮ್ಮ ಫ್ಲಾಪ್ ಫೇಸ್ನಲ್ಲಿ ಇದ್ದೀರಾ ಅಷ್ಟೇ. ಇದು ನಿಮ್ಮ ಸಿನಿಮಾದ ಎಂಡ್ ಅಲ್ಲ. ನಿಮ್ಮ ಲೈಫ್ನ ಜೈಂಜೀರ್ ನಿಮಗಾಗಿ ಕಾಯ್ತಾ ಇದೆ. ನೀವು ಆ ಆಟದಲ್ಲಿ ಉಳಿದುಕೊಳ್ಬೇಕಷ್ಟೆ. ಜನರ ನೆಗೆಟಿವ್ ಮಾತುಗಳಿಗೆ ಕಿವುಡರಾಗಿ. ಒಂದು ವೇಳೆ ಅಮಿತಾಬ್ ಅವರು ಆ ರೇಡಿಯೋ ಪ್ರೊಡ್ಯೂಸರ್ ಮಾತನ್ನ ಕೇಳಿದ್ರೆ, ನಾವು ಇವತ್ತು ಒಬ್ಬ ಲೆಜೆಂಡನ್ನು ಕಳ್ಕೊಳ್ತಾ ಇದ್ವಿ. ಜನ ಯಾವಾಗಲೂ ತಮ್ಮ ಲಿಮಿಟೇಷನ್ ಇಟ್ಕೊಂಡು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಜೀವನದಲ್ಲಿ ಏನನ್ನೂ ಸಾಧಿಸದ ಜನರ ಹತ್ತಿರ ಅಡ್ವೈಸ್ ತಗೊಳ್ಳೋದನ್ನು ಮೊದಲು ನಿಲ್ಲಿಸಿ. ಕೇಳಿ, ನನಗೆ ಗೊತ್ತು ಈಗಿನ ಪರಿಸ್ಥಿತಿ ನಿಮಗೆ ಕಷ್ಟ ಆಗ್ತಿದೆ ಅಂತ. ಒತ್ತಡ ತುಂಬಾ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಫ್ರೆಂಡ್ಸ್ಗೆ ಪ್ರಮೋಷನ್ ಸಿಗ್ತಿದೆ, ಹೊಸ ಕಾರ್ ತಗೊತಿದ್ದಾರೆ, ಮದುವೆ ಆಗ್ತಿದೆ. ಆದರೆ ನಾವು ಮಾತ್ರ ಇಲ್ಲೇ ಅಂಟ್ಕೊಂಡಿದ್ದೀವಿ ಅಂತ ಅನ್ನಿಸ್ದಾಗ ಎದೆ ಭಾರ ಆಗುತ್ತೆ. ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನ ನೋ ಅಂತ ಅಂದಾಗ, ಯಾವುದಾದ್ರೂ ಕಂಪ್ನಿ HR ಕಡೆಯಿಂದ ವಿ ಹ್ಯಾವ್ ಮೂವ್ಡ್ ಆನ್ ಟು ಅದರ್ ಕ್ಯಾಂಡಿಡೇಟ್ಸ್ ಅಂತ ರಿಜೆಕ್ಟ್ ಮೇಲ್ ಬಂದಾಗ ದಯವಿಟ್ಟು ತಲೆ ತಗ್ಗಿಸ್ಬೇಡಿ. ಮಳೆಯಲ್ಲಿ ಆಲ್ ಇಂಡಿಯಾ ರೇಡಿಯೋ ಆಫೀಸಿಂದ ತಾನೊಬ್ಬ ಫೇಲ್ಯೂರ್ ಅಂತ ಅಂದ್ಕೊಂಡು ತಲೆ ತಗ್ಗಿಸಿ ನಡೆದುಕೊಂಡು ಬಂದ ಆ ಯುವಕನನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಮುಂದೊಂದು ದಿನ ತಾನು ಇಡೀ ದೇಶವನ್ನೇ ಆಳುವ ನಾಯಕ ಆಗ್ತೀನಿ ಅಂತ ಅವರಿಗೂ ಗೊತ್ತಿರಲಿಲ್ಲ. ಅದೇ ರೀತಿ ನಿಮ್ಮ ಭವಿಷ್ಯದಲ್ಲಿ ಎಂಥ ಅದ್ಭುತವಾದ ಅವಕಾಶಗಳು ಕಾಯ್ತಾ ಇವೆ ಅಂತ ನಿಮಗೂ ಗೊತ್ತಿಲ್ಲ. ಅಳ್ಬೇಕು ಅನ್ಸಿದ್ರೆ ಇವತ್ತೇ ಹತ್ತು ಬಿಡಿ, ಆ ನೋವನ್ನು ಅನುಭವಿಸಿ. ಆದರೆ ನಾಳೆ ಬೆಳಿಗ್ಗೆ ಇದ್ದಾಗ ಮತ್ತೆ ತಲೆ ಎತ್ತಿ ನಿಲ್ಲಿ, ಮತ್ತೆ ಪ್ರಯತ್ನ ಪಡಿ. ನಿಮ್ಮ ಧ್ವನಿಗೆ ಬೆಲೆ ಇದೆ, ನಿಮ್ಮ ಹೋರಾಟಕ್ಕೆ ಅರ್ಥ ಇದೆ. ನಿಮ್ಮ ಟೈಮ್ ಬರ್ತಾ ಇಲ್ಲ, ನೀವೇ ಅದನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಒಂದು ವೇಳೆ ಈ ಕತೆ ಇವತ್ತು ನಿಮಗೆ ಸ್ವಲ್ಪನಾದರೂ ಧೈರ್ಯ ಕೊಟ್ಟಿದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ. ಯಾರಿಗೋ ಒಬ್ಬರಿಗೆ ಎಲ್ಲೋ ಮೂಲೆಯಲ್ಲಿ ಕೂತು ರಿಜೆಕ್ಟ್ ಆಗಿ ಅಳ್ತಾ ಇರೋ ವ್ಯಕ್ತಿಗೆ ಈ ವಿಡಿಯೋ ತಲುಪೋಕೆ ಅದು ಸಹಾಯ ಮಾಡುತ್ತೆ. ಮತ್ತು ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ, ನಿಮ್ಮ ಲೈಫ್ನಲ್ಲಿ ನೀವು ಫೇಸ್ ಮಾಡಿದ ಯಾವ ರಿಜೆಕ್ಷನ್ ನಿಮ್ಮನ್ನು ಮತ್ತಷ್ಟು ಸ್ಟ್ರಾಂಗ್ ಆಗಿ ಮಾಡ್ತು ಅಂತ. ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೋರಾಟ ಮಾಡೋದನ್ನು ನಿಲ್ಲಿಸಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.